ನಮಸ್ಕಾರ ಫ್ರೆಂಡ್ಸ್. ಸೈನ್ಸ್ ಅಂದರೆ ಖುಷಿನೂ ಹೌದು, ಸೈನ್ಸ್ ಅಂದರೆ ದುಃಖನೂ ಹೌದು. ಖುಷಿ ಯಾಕಂತಂದರೆ ಸೈನ್ಸ್ ಒಂದು ಸಲ ಅರ್ಥ ಆದರೆ ಅದರಲ್ಲಿರೋ ಮಜಾನೇ ಬೇರೆ. ಬಟ್ ದುಃಖ ಯಾಕಂತಂದರೆ ಎಷ್ಟೋ ಜನರಿಗೆ ಎಷ್ಟು ಓದಿದ್ರೂ ಅದು ಈಸಿಯಾಗಿ ಅರ್ಥನೇ ಆಗಲ್ಲ, ಸ್ಪೆಷಲಿ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ದುಃಖದಿಂದ ಖುಷಿ ಕಡೆಗೆ ಹೋಗುವ ಪ್ರಯತ್ನ ಮಾಡೋಣ. ಸಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರ ಕಂಟಿನ್ಯೂಷನ್ನೇ ಇದಾಗಿರುತ್ತೆ. ಸೊ ಆ ಪಾರ್ಟ್ 1ನಲ್ಲಿ ಆಲ್ಮೋಸ್ಟ್ ಮೋಷನ್ ಮಾಡಿದ್ದೀನಿ, ಆಮೇಲೆ SI ಯೂನಿಟ್ ಬಗ್ಗೆ ಮಾಡಿದ್ದೀನಿ, ವೆಲಾಸಿಟಿ ಮಾಡಿದ್ದೀನಿ, ಆಮೇಲೆ ಎಕ್ಸಲರೇಷನ್ ಮಾಡಿದ್ದೀನಿ, ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಮೇನ್ ಬೇಸಿಕ್ಸ್ ಏನಿದಾವಲ್ಲ ಅವೆಲ್ಲ ಪಾರ್ಟ್ 1ನಲ್ಲಿ ಕವರ್ ಮಾಡಿದ್ದೀನಿ. ಅದರ ನೆಕ್ಸ್ಟ್ ಪಾರ್ಟೇ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಇದರಲ್ಲಿ ನಾನು ಗ್ರಾವಿಟೇಷನ್ ಅಂದರೆ ಏನು ಅಂದರೆ, ಎರಡು ವಸ್ತುಗಳ ದ್ರವ್ಯರಾಶಿಯಿಂದ ಪರಸ್ಪರ ಆಕರ್ಷಿಸುತ್ತದೆ. ಅಂದರೆ ಎನಿ ಟೂ ಆಬ್ಜೆಕ್ಟ್ ಅಟ್ರಾಕ್ಟ್ ಈಚ್ ಅದರ್. ಅಂದರೆ ಪ್ರತಿಯೊಂದು ಈ ಜಗತ್ತಲ್ಲಿ ಎರಡು ವಸ್ತು ಇದಾವೆ ಅಂದರೆ ಅದಕ್ಕೆ ಪ್ರತಿಯೊಂದು ಇದು ಅಟ್ರಾಕ್ಟ್ ಮಾಡ್ತಿರತ್ತೆ. ಇದು ಈ ಕಡೆ ಸೆಳಿತಾ ಇರುತ್ತೆ, ಇದು ಈ ಕಡೆ ಸೆಳಿತಾ ಇರುತ್ತೆ. ನಮ್ಮ ಕಡೆ ಅಂತೀವಲ್ಲ, ಜಗ್ತಾ ಇರುತ್ತೆ, ನನ್ನ ಕಡೆ ಜಗೋದು ಅಂತ. ಈ ಥರ ಪ್ರತಿಯೊಂದೊಂದು ಅದರದ್ದು ಅಟ್ರಾಕ್ಷನ್ ಈಚ್ ಅದರ್ ಆಗಿರುತ್ತೆ. ಅಂದರೆ ಎರಡು ವಸ್ತು ಯಾವುದೇ ಆಗಿರ್ಬೋದು, ಸ್ಮಾಲರ್ ಆಗಿರ್ಬೋದು, ಲಾರ್ಜರ್ ಆಗಿರ್ಬೋದು. ಈ ವಸ್ತುಗಳು ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಒಂದು ಒಂದು ಫೋರ್ಸ್ ಅಂತ ಹೇಳ್ತೀವಿ. ಆ ಫೋರ್ಸ್ ಗ್ರಾವಿಟೇಷನ್ ಫೋರ್ಸ್ ಅಂತ ನಾವು ಕರಿತೀವಿ. ಇದರಲ್ಲಿ ವರ್ಲ್ಡ್ ಅಲ್ಲಿ ಒಂದು ಯೂನಿವರ್ಸಲ್ ಆಗಿ ಈ ಪ್ರತಿ ಒಂದೊಂದು ವಸ್ತು ಮೇಲೆನೆ ಇದು ಪರಿಣಾಮ ಬೀರ್ತಾ ಇರುತ್ತೆ. ಆಮೇಲೆ ಇದು ಲಾಂಗೆಸ್ಟ್ ರೇಂಜ್ ಆಗಿರುತ್ತೆ. ಇದು 1 ಕಿಲೋಮೀಟರ್, 2 ಕಿಲೋಮೀಟರ್, 5 ಕಿಲೋಮೀಟರ್ ಅಂತ ಹೇಳಲ್ಲ, ಇದು ಲಾಂಗೆಸ್ಟ್ ರೇಂಜ್ ಆಗಿರುತ್ತೆ. ಆಮೇಲೆ ನಮ್ದು ಯೂಶುವಲಿ ಒಂದು ಕ್ವಶನ್ ಕೇಳ್ತಾರೆ, PYQ ಅಲ್ಲಿ ಬಹಳ ಸಲ ಕೇಳಿದ್ದಾರೆ ಈ ಕ್ವಶನ್. ಏನಂತಂದ್ರೆ, ವಾಟ್ ಈಸ್ ದ ವೀಕೆಸ್ಟ್ ಫೋರ್ಸ್ ಇನ್ ದ ವರ್ಲ್ಡ್ ಅಂತ ಕೇಳಿದಾಗ, ಸೊ ಇಟ್ ಈಸ್ ಎ ಗ್ರಾವಿಟೇಷನ್ ಫೋರ್ಸ್. ನೀವು ಯಾವುದೇ ಒಂದು PYQ ಅಲ್ಲಿ ಗ್ರಾವಿಟೇಷನ್ ಅಂತ ಬಂದಾಗ ಸೊ ನಿಮಗೆ ಅದಕ್ಕೆ ಟಿಕ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ವೀಕೆಸ್ಟ್ ಫೋರ್ಸ್. ಆಮೇಲೆ ನಾನು ಹೇಳ್ದಲ್ಲ, ಎಕ್ಸಾಂಪಲ್ ಏನು ಅಂತ ಕೇಳಿದ್ರೆ, ಅರ್ತು ಮತ್ತೆ ಸನ್ನು ಅದಕ್ಕೆ ಅದರದೇ ಅಂತ ಒಂದು ಗ್ರಾವಿಟೇಷನ್ ಇದೆ. ಸೊ ಅರ್ತು ತನ್ನ ಕಡೆ ಸೂರ್ಯನ ಜಗ್ತಾ ಇರುತ್ತೆ, ಸನ್ನು ತನ್ನ ಕಡೆ ಭೂಮಿನ ಜಗ್ತಾ ಇರುತ್ತೆ, ಅಂದ್ರೆ ಸೆಳಿತಾ ಇರುತ್ತೆ. ಸೊ ಇವೆರಡು ಸೆಳೆದ್ರಿಂದ ಒಂದು ಮಿಡಲ್ ಬಫರ್ ಝೋನ್ ಅಂತ ಇರುತ್ತಲ್ಲ, ಅಲ್ಲಿ ಆಲ್ಮೋಸ್ಟ್ ಗ್ರಾವಿಟಿ ಅಂದ್ರೆ ಈ ಒಂದು ಸಂದಾಗಿರ್ಬೋದು, ಅರ್ಥದಾಗಿರ್ಬೋದು, ಎರಡದ್ರ ಗ್ರಾವಿಟಿ ಏನಂದ್ರೆ ಸೊ ನೆಗ್ಲಿಜೇಬಲ್, ಅಂದ್ರೆ ನಿಯರ್ ಟು 0 ಇರುತ್ತೆ. ಸೊ ಅದು ಒಂದು ಬೇಸ್ ಮೇಲೆ ಸೊ ಇಲ್ಲಿ ಭೂಮಿ ಈ ಕಡೆ ಹೋಗಲ್ಲ, ಸೂರ್ಯ ಈ ಕಡೆ ಬರಲ್ಲ. ಅಂದ್ರೆ ಪ್ರತಿಯೊಂದಕ್ಕೂ ಅದರದೇ ಅಂತ ಒಂದು ಗ್ರಾವಿಟಿ ಇರುತ್ತೆ. ಸೊ ಅದಕ್ಕೆ ನಾವು ಟೋಟಲ್ ಆಗಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಅಂದ್ರೆ ಸೆಳೆಯೋದು, ಒಂದ್ಕೊಂದು ಸೆಳೆಯೋದು ಗ್ರಾವಿಟೇಷನ್ ಅಂತ ಕರಿತೀವಿ. ಅದೇ ಸೇಮು ನಾವು ಹೇಳ್ಬೋದಲ್ಲ, ಈಗ ಚಂದ್ರ ಈ ಸಣ್ಣವನು, ಅದು ಭೂಮಿ ಇಷ್ಟು ದೊಡ್ಡದು. ಸೊ ಚಂದ್ರ ಈ ಕಡೆ ಭೂಮಿ ಒಂದು ಗ್ರಾವಿಟೇಷನ್ಗೆ ಚಂದ್ರ ಬರ್ಬೋದಲ್ಲ, ಯಾಕೆ ಬರಲ್ಲ ಅಂತಂದ್ರೆ ಚಂದ್ರನಿಗೂ ಅವಂದೇ ಆದಂತ ಒಂದು ಗ್ರಾವಿಟಿ ಇದೆ. ಸೊ ಚಂದ್ರ ಭೂಮಿನ ಸೆಳಿತಾ ಇರ್ತಾನೆ, ಭೂಮಿ ಚಂದ್ರನ ಸೆಳಿತಾ ಇರುತ್ತೆ. ಸೊ ದಟ್ ಇದು ಒಂದು ಅಟ್ರಾಕ್ಟ್ ಈಚ್ ಅದರ್. ಅದ್ರ ಮೇಲೆ, ಆ ಬೇಸ್ ಮೇಲೆ ಯಾವ್ದು ಎರಡು ಕಾಯಗಳು ಅಂದ್ರೆ ಏನು, ಎರಡು ಮಾಸ್ ಆಫ್ ದ ಬಾಡೀಸ್ ಏನಿರುತ್ತೆ, ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಸ್ಪೇಸ್ ಅಲ್ಲಿ ಇರುತ್ತೆ. ಸೊ ಇದ್ರದ್ದು ಒಂದು ಫಾರ್ಮುಲಾ ಏನಂತ ಅಂದ್ರೆ, ಇದು ಕಾನ್ಸ್ಟೆಂಟ್ ಇರುತ್ತೆ, ಕ್ಯಾಪಿಟಲ್ G ಇಸ್ ಕಾನ್ಸ್ಟೆಂಟ್ ಇರುತ್ತೆ, ಎಲ್ಲಿ ಹೋದ್ರೂ ಸೇಮ್ ಇರುತ್ತೆ. 6.67 × 10⁻11 ನ್ಯೂಟನ್ ಅನ್ಬೋದು, ಇಲ್ಲ Nm² kg² ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಗ್ರಾವಿಟಿ. ಇದರಲ್ಲಿ ಗ್ರಾವಿಟಿ ಬೇರೆ ಮತ್ತೆ ಗ್ರಾವಿಟೇಷನ್ ಬೇರೆ. ಗ್ರಾವಿಟಿ ಅಂದ್ರೆ ಏನು, ಈ ಹೋಲ್ ಗ್ರಾವಿಟೇಷನ್ ಇರುತ್ತಲ್ಲ ಅದರಲ್ಲಿ ಒಂದು ಪಾರ್ಟ್ ಈಸ್ ಗ್ರಾವಿಟಿ. ಅಂದ್ರೆ ಇಡೀ ಯೂನಿವರ್ಸ್ ಅಲ್ಲಿ ಒಂದು ಗ್ರಾವಿಟೇಷನ್ ಅಂತ ನಾವು ಕರಿತೀವಿ. ಅದರಲ್ಲಿ ಈ ಒಂದು ಭೂಮಿಗೆ ಎಷ್ಟು ಗ್ರಾವಿಟಿ ಇದೆ, ಒಂದು ಸೂರ್ಯನ್ಗೆ ಎಷ್ಟು ಗ್ರಾವಿಟಿ ಇದೆ, ಚಂದ್ರನ್ಗೆ ಎಷ್ಟು ಗ್ರಾವಿಟಿ ಇದೆ, ಪ್ರತಿಯೊಂದು ಆಬ್ಜೆಕ್ಟ್ ಇರುತ್ತಲ್ಲ ಅದರದೊಂದು ಸ್ಪೆಸಿಫಿಕ್ ಆಗಿ ಗ್ರಾವಿಟಿ, ಒಂದು ಫೋರ್ಸ್ನ ನಾವು ಗ್ರಾವಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಭೂಮಿಗೆ ಅದರದೇ ಆದಂತ ಒಂದು ಗ್ರಾವಿಟಿ ಇದೆ. ಆ ಗ್ರಾವಿಟಿ ಅಂದ್ರೆ ಭೂಮಿಯು ವಸ್ತುವನ್ನು ತನ್ನ ಕೇಂದ್ರದ ಕಡೆ ಆಕರ್ಷಿಸುವ ಬಲ. ಅಂದ್ರೆ ಭೂಮಿ ಇರತ್ತಲ್ಲ, ಆ ಭೂಮಿಯಲ್ಲಿ ಒಂದು ಸೆಂಟರ್ ಆಫ್ ಪಾಯಿಂಟ್ ಇರುತ್ತಲ್ಲ, ಆ ಸೆಂಟರ್ ಪಾಯಿಂಟ್ ಯಾವಾಗ್ಲೂ ಪ್ರತಿ ವಸ್ತುನ ಜಗ್ತಾ ಇರುತ್ತೆ, ಸೆಳಿತಾ ಇರುತ್ತೆ. ಈ ವಸ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ, ಸೊ ಭೂಮಿ ಮೇಲೆ ನಾನು ಅಂದ್ರೆ ಸೆಂಟರ್ ಕಡೆ ಸೆಳಿತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದಲ್ಲ, ನಾನು ಯಾಕೆ ಮೇಲೆ ಹೋಗ್ತಾ ಇಲ್ಲ, ಯಾಕೆ ಭೂಮಿಗೆ ಹತ್ಕೊಂಡೆ ಓಡಾಡ್ತೀನಿ ಅಂತಂದ್ರೆ, ಬಿಕಾಸ್ ಆಫ್ ಗ್ರಾವಿಟೇಷನ್ ಫೋರ್ಸ್. ಗ್ರಾವಿಟಿ ನಮ್ಮನ್ನ ಮೇಲೆ ಹೋಗಕ್ ಬಿಡಲ್ಲ. ಓಕೆ, ಎಟ್ ದ ಸೇಮ್ ಟೈಮ್ ಏನಂದ್ರೆ
ನಾವು ಎಕ್ಸಾಂಪಲ್ ಏನಂತ ಕೊಡ್ಬೋದು ಅಂತಂದರೆ, ಸಿ ವಾಕಿಂಗ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ನಾವು ಇಲ್ಲಿ ಹೇಳ್ತೀವಿ ವಾಕಿಂಗ್ ಅಂದರೆ ಭೂಮಿ ನಮ್ಮನ್ನ ಹಿಡ್ಕೊಂಡು ಬಿಟ್ಟಿದೆ, ಸೊ ನಮ್ಮನ್ನು ಹೋಗೋಕ್ಕಾಗಲ್ಲ. ಈವನ್ ಇಫ್ ಯು, ಈಗ ನಾನು ಚಂದ್ರನ ಮೇಲೆ ಹೋದೆ ಅಂತಂದರೆ ನಾನು ವಾಕ್ ಮಾಡೋಕ್ಕಾಗಲ್ಲ. ವಾಕ್ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಭೂಮಿಗಿಂತ ಒಂದು ಗ್ರಾವಿಟಿ ಕಮ್ಮಿ ಇರೋದ್ರಿಂದ, ಸೊ ದ್ಯಾಟ್ ಆ ಒಂದು ಸರ್ಫೇಸ್ ಆಫ್ ದ ಮೂನ್ ಏನಿರುತ್ತಲ್ಲ ಅದು ನಮ್ಮನ್ನು ಅಷ್ಟೊಂದು ಬಿಗಿಯಾಗಿ ಹಿಡ್ಕೊಳ್ಳಲ್ಲ. ಸೊ ನಾವು ಮುಂದೆ ಹೋಗ್ಬೇಕಂದ್ರೆ ಒಂದಿಂದ ಜಂಪ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲೇ ಈ ಥರ ಜಂಪ್ ಮಾಡಿ ಓಡಕ್ಕಂತೂ ಆಗೋದೇ ಇಲ್ಲ ಅಲ್ಲಿ. ಸೊ ಅಲ್ಲಿ ಚಂದ್ರನ ಮೇಲೆ ಅದೇ ಥರ ಒಂದು ಟೈಡ್ಸ್ ಇರುತ್ತಲ್ಲ, ಈಗ ಸೂರ್ಯ, ಚಂದ್ರ, ಭೂಮಿ ಅಂತ ಇರುತ್ತೆ. ಈ ಭೂಮಿ ಈ ಕಡೆ ಸೆಳೆದಾಗ ಒಂದು ಗ್ರಾವಿಟೇಷನಲ್ ಫೋರ್ಸ್ನ ಸೆಳಿತಾ ಇರುತ್ತಲ್ಲ, ಅಂದರೆ ಈ ಭೂಮಿ ಇದನ್ನ ಈ ಕಡೆ ಜಗ್ತಾ ಇರುತ್ತೆ, ಇದು ಈ ಕಡೆ ಜಗ್ತಾ ಇರುತ್ತೆ. ಸೊ ದಟ್ ಇಲ್ಲಿ ಫೋರ್ಸ್ ಅಟ್ರಾಕ್ಟ್ ಆಗ್ತಿರುತ್ತೆ, ಅದಕ್ಕೆ ನಾವು ಗ್ರಾವಿಟಿ ಅಂತ. ಇದು ಭೂಮಿದು ಒಂದು ಬೇರೆನೇ ಇರುತ್ತೆ, ಚಂದ್ರನದೊಂದು ಬೇರೆನೇ ಇರುತ್ತೆ. ಸೊ ಇದು ನಮ್ದು ಭೂಮಿದು ಎಷ್ಟು ಅಂತ ಕೇಳಿದ್ರೆ ಸ್ಮಾಲ್ ಜಿ ಅಂತ ಕರಿತೀವಿ. ಇಲ್ಲಿ ಕ್ಯಾಪಿಟಲ್ ಜಿ ಇಸ್ ಯೂನಿವರ್ಸಲ್, ಇಟ್ ಈಸ್ ಕಾನ್ಸ್ಟೆಂಟ್. ಓಕೆ, ಬಟ್ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಜಿ ಅಂತಂದ್ರೆ ಇದು ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಭೂಮಿ ಅಂದ್ರೆ ಅರ್ತ್ಗೆ ಸಂಬಂಧಪಟ್ಟಿದ್ದು. ಇದು ಅರ್ತ್ ಸ್ಮಾಲ್ ಜಿ ಏನು ಅಂತಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇದು ಫಾರ್ಮುಲಾ, ಅಷ್ಟು ನೆನಪಿಟ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ ಕೇಳಿದ್ರೆ ಇದನ್ನ ಮೆನ್ಷನ್ ಮಾಡಿ, ಇದು ಎಕ್ಸಾಮ್ ಕೇಳಿದ್ರೆ ಇದು ಮೆನ್ಷನ್ ಮಾಡಿ ಅಷ್ಟೇ. ಗುರುತ್ವ ಮತ್ತು ದ್ರವ್ಯರಾಶಿ ಅಂದರೆ ಗ್ರಾವಿಟಿ ಮತ್ತು ಮಾಸ್. ಇವಾಗ ಗ್ರಾವಿಟಿ ಒಂದು ಮಾಸ್ ಮೇಲೆ ಯಾವ ಥರ ಒಂದು ಎಫೆಕ್ಟ್ ಆಗುತ್ತೆ ಅಂತಂದರೆ, ಇನ್ ವೆಕ್ಯೂಮ್ ಸ್ಟೇಜಲ್ಲಿ ಅಂದರೆ ಯಾವುದು ನಿರ್ವಾತ ಅಂತ ಕರಿತೀವಿ, ಅಲ್ಲಿ ಗಾಳಿ ಇರಲ್ಲ, ಏನೂ ಇರಲ್ಲ. ಆ ಒಂದು ಪ್ಲೇಸಲ್ಲಿ ನಾವು ಯಾವುದೇ ಎರಡು ವಸ್ತು, ಅದು ವಿತ್ ರೆಸ್ಪೆಕ್ಟ್ ನಾಟ್ ನೆಸೆಸರಿಲಿ ಸೇಮ್ ಇರಬೇಕು ಅಂತ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 10 kg ಹತ್ತಿ ತಗೊಳ್ಳಿ, 10 kg ಕೆಬ್ಬಣ ತಗೊಳ್ಳಿ. ಸೊ ಇಲ್ಲಿ ಇದ್ರದ್ದು ಕೆಜಿ ಸೇಮ್ ಇದೆ, ಆದರೆ ವಿತ್ ರೆಸ್ಪೆಕ್ಟ್ ಟು ಅದರದೊಂದು ಏನು ಕ್ವಾಂಟಿಟಿ ಬೇರೆ ಬೇರೆನೇ ಇರುತ್ತೆ. ಇವಾಗ ನಾನು ಆ ಒಂದು ಪ್ಲೇಸಲ್ಲಿ ಹೋಗಿ ಏನು ಮಾಡ್ತೀನಿ ಅಂತಂದರೆ, ಈಗ ಒಂದು ಪ್ಲೇಸಲ್ಲಿ ವಕ್ಯೂಮಲ್ಲಿ ನಿಂತಿದ್ದೀನಿ, ಪ್ಲೇಸಲ್ಲಿ ಹೋಗಿ ಆ ಹತ್ತಿ ಮತ್ತು ಒಂದು ಕೈಯಿಂದ ಹತ್ತಿ, ಇನ್ನೊಂದು ಕೈಯಿಂದ ಆ ಕೆಬ್ಬನ ಎರಡು ಕೈಯಿಂದ ಬಿಡ್ತೀನಿ ಕೆಳಗಡೆ. ಸೊ ಆ ವಕ್ಯೂಮ್ ಸ್ಟೇಜಲ್ಲಿ ಸೊ ಯಾವುದು ಮೊದಲು ಕೆಳಗಡೆ ಬರುತ್ತೆ ಅಂತ ಕೇಳಿದಾಗ, ಸೊ ನೀವು ಯೂಶ್ವಲಿ ಎಲ್ಲರಿಗೂ ಒಂದು ಥಾಟ್ ಏನಿರುತ್ತೆ ಅಂತಂದರೆ, ಸರ್ ಈ ಕೆಬ್ಬನ ಕೆಳಗಡೆ ಬಂದು ಫಸ್ಟ್ ಬರುತ್ತೆ, ಆಮೇಲೆ ಹತ್ತಿ ಬಂದು ಬರುತ್ತೆ, 10 kg ಹತ್ತಿ ಬರುತ್ತೆ, ಆಮೇಲೆ 10 kg. ನಾಟ್ ನೆಸೆಸರಿಲಿ 10 kg. ಇವಾಗ 5 kg ಹತ್ತಿ ತೊಗೊಳ್ಳಿ, 10 kg ಕೆಬ್ಬನ ತೊಗೊಳ್ಳಿ, ಅಥವಾ 50 kg ಹತ್ತಿ ತೊಗೊಳ್ಳಿ, 10 kg ಕೆಬ್ಬನ ತೊಗೊಳ್ಳಿ. ಯಾವುದೇ ಒಂದು kg ತೊಗೊಂಡ್ರು ಎರಡು ವಸ್ತುನ ಒಂದು ವೆಕ್ಯೂಮ್ ಸ್ಟೇಜಲ್ಲಿ ನಾವು ಕೆಳಗಡೆ ಬಿಟ್ಟಾಗ ಅದು ಯಾವ್ದು ಮೊದಲು ಬಂದು ನಿಲ್ಲತ್ತೆ ಅಂತ ಅಂದಾಗ, ಸೊ ಇಟ್ ಈಸ್ ಬೋತ್ ಕ್ಯಾನ್ ರೀಚ್ ಎಟ್ ದ ಸೇಮ್ ಟೈಮ್. ಎರಡು ಸೇಮ್ ಟೈಮು ಒಂದು ವೆಕ್ಯೂಮ್ ಸ್ಟೇಜಲ್ಲಿ ಬಂದು ನಿಲ್ಲುತ್ತೆ. ಯಾಕಂತಂದರೆ ಗ್ರಾವಿಟಿ ಪ್ರತಿಯೊಂದು ಮಾಸ್ ಮೇಲೆ ಅಥವಾ ಪ್ರತಿಯೊಂದು ಮಾಸ್ ಮೇಲೆ ಇಂಡಿಪೆಂಡೆಂಟ್ ಆಗಿ ಎಕ್ಸಾಕ್ಟು ಈಕ್ವಲ್ ಆಗಿ ಒಂದು ಅಫೆಕ್ಟ್ ಆಗ್ತಿರುತ್ತೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಂಡಿಪೆಂಡೆಂಟ್ ಆಫ್ ದ ಮಾಸ್ ಆಫ್ ದ ಆಬ್ಜೆಕ್ಟ್. ಅದೇ ಮಾಸ್ ಎಷ್ಟೇ ಇದ್ರೂ, ಅದ್ರ ಮಾಸ್ ವೇರಿಯೇಷನ್ ಬೇರೆ ಬೇರೆ ಇದ್ರೂ, ಸೊ ದಟ್ ಅದ್ರ ಮೇಲೆ ಈಕ್ವಲ್ ಆಗಿ ಒಂದು ಫೋರ್ಸು ಅಫೆಕ್ಟ್ ಆಗ್ತಾ ಇರುತ್ತೆ. ನಾನು ಅದೇ ಎಕ್ಸಾಂಪಲ್ ಕೊಟ್ಟೆ. ಒಂದು ಕಾಟನ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಎರಡು ಸೇಮು. ಇವನ್ ಒಂದು ಆನೆನ ಕೆಳಗಿಂದ ಹಾಕಿ ಅಥವಾ ಒಂದು ಇಲಿನ ಕೆಳಗಡೆ ಹಾಕಿ ಎರಡೂ ಕೆಳಗಡೆ ಸರ್ಫೇಸ್ಗೆ ಸೇಮ್ ಆಗಿ ಬಂದು ಬೀಳತ್ತೆ. ಜಿಯ ಬದಲಾವಣೆ ಅಂದರೆ ವೇರಿಯೇಷನ್ ಆಫ್ ಜಿ ಅಂತಂದರೆ ನಾನು ಹೇಳ್ದಿಲ್ಲ, ಜಿ ಅಂತಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದು ಭೂಮಿದಂತ ಹೇಳಿದಲ್ಲ, ಭೂಮಿ ಒಂದು ಸೆಂಟರ್ ಕಡೆ ಸೆಳಿತಾ ಇರುತ್ತೆ ಅಂತೇಳಿ. ಆ ಫೋರ್ಸು ಎಲ್ಲ ಕಡೆ ಅಂದರೆ ವೇರಿಯೇಷನ್ಸ್ ಅಂದರೆ ಈಕ್ವಲ್ ಆಗಿದೆಯಾ, ಸೇಮ್ ಆಗಿದೆಯಾ, ಎಲ್ಲ ಕಡೆ ಸೇಮ್ ಆಗಿದೆಯಾ ಅಂತ ಕ್ವಶನ್ ಬಂದಾಗ, ಇಲ್ಲ, ಅದು ನಾಟ್ ನೆಸೆಸರಿಲಿ ಸೇಮ್ ಇನ್ ಆಲ್ ದ ಪ್ಲೇಸಸ್ ಆಫ್ ದ ಅರ್ತ್. ಈಗ ಒಂದು ಅರ್ತ್ ಇದೆಯಲ್ಲ, ಅರ್ತ್ ಶೇಪ್ ಏನಿದೆ, ಈ ಥರ ಇದೆಯಲ್ಲ, ಇಲ್ಲಿ ಫ್ಲ್ಯಾಟ್ ಇದೆ, ಇಲ್ಲಿ ಫ್ಲ್ಯಾಟ್ ಇದೆ, ಮೇಲೆ ಫ್ಲ್ಯಾಟ್ ಇದೆ, ಸೊ ಇಲ್ಲಿ ಅರ್ತ್. ಸೊ ನಾನು ಇದು ಫೋಲ್ ಸೈಡು, ಇದು ಇಕ್ವೇಟರ್ ಲೈನು, ಹೌದಾ? ಸೊ ಇಕ್ವೇಟರ್ ಮೇಲೆ, ಸೊ ಈ ಸೆಂಟರು ಇಲ್ಲಿಂದ ಇದು ಎಷ್ಟು ದೂರ ಇದೆ, ರೈಟ್? ದೂರ ಇದೆ. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಸಮೀಪ ಇದೆ. ಸೊ ಬಟ್ ಮಾಸ್ ಅಂತೂ ಚೇಂಜ್ ಆಗ್ತಿಲ್ಲ. ಇಲ್ಲಿ ಏನು ಕ್ವಶನ್ ಕೇಳಿದ್ದಾನೆ ಅಂತಂದರೆ, ಇದು ಕ್ವಶನ್ನು PYQ ಅಲ್ಲೂ ಬಂದಿದೆ ಮತ್ತು ಬರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸ್ಲೈಡು, ಈ ಗ್ರಾವಿಟೇಷನಲ್ಲಿ ಈ ಒಂದು ಸ್ಲೈಡ್ನ ನೀವು ನೆನಪಿಟ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಅವ್ರು ಏನು ಕೇಳಿದ್ದಾರೆ, ಜಿ ಅಂದರೆ 9.8 ಸೇಮ್ ಇರುತ್ತಾ ಅಂತ ಕ್ವಶನ್ ಕೇಳಿದಾರೆ. ಇಲ್ಲ, ಎಸ್, ದಿಸ್ ಈಸ್ ನಾಟ್ ಸೇಮ್ ಫಾರ್ ಆಲ್ ದ ಪ್ಲೇಸಸ್ ಆಫ್ ದ ಅರ್ತ್ ಅಂತ ಹೇಳಬೇಕು. ಆಮೇಲೆ ಹೌದಾ, ಹಾಗಂದ್ರೆ ಇಕ್ವೇಟರ್ ಮೇಲೆ ಸ್ಮಾಲ್ ಜಿ ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ ಕೇಳಿದ್ರೆ, ಸೊ ಅಲ್ಲಿ ಕಮ್ಮಿ ಇರುತ್ತೆ.
ಅಥವಾ ಧ್ರುವ ಅಂದರೆ ಪೋಲ್ ಸೈಡಲ್ಲಿ ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತೆ ಅಂತ ಕೇಳಿದ್ರೆ ಅಲ್ಲಿ ಹೆಚ್ಚು ಅಂತ ಹೇಳಬೇಕು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತಂದರೆ, ನಾನು ಹೇಳಿದೆ ಭೂಮಿ ಇಲ್ಲಿ ಫ್ಲ್ಯಾಟ್ ಆಗಿದೆ ಅಂತ ಹೇಳಿದೆ, ಬಟ್ ವಿತ್ ರೆಸ್ಪೆಕ್ಟ್ ಟು ಒಂದು ಇಕ್ವೇಟರ್ ಮೇಲೆ ಅಲ್ಲಿ ರೌಂಡ್ ಆಗಿದೆ. ಸೊ ಇಕ್ವೇಟರ್ಗೆ ಒಂದು ಡಿಸ್ಟೆನ್ಸು ಜಾಸ್ತಿ ಆಯಿತು, ಆದರೆ ಪೋಲ್ಗೆ ಒಂದು ಸೆಂಟರಿಂದ ಒಂದು ಡಿಸ್ಟೆನ್ಸು ಕಮ್ಮಿ ಆಯಿತು. ಸೊ ಇವಾಗ ಭೂಮಿದು ಮಾಸ್ ಚೇಂಜ್ ಆಗ್ತಿಲ್ಲ, ಇಲ್ಲಿ ಹೋದ್ರೂ ಅದೇ ಭೂಮಿ, ಇಲ್ಲಿ ಬಂದ್ರೂ ಅದೇ ಭೂಮಿ. ಅಂದರೆ ಒಂದು ಇಷ್ಟೊಂದು ಭೂಮಿ ಒಂದು ಕ್ವಾಂಟಿಟಿ ಇದೆ ಅಂತಂದರೆ ಇದು ಇಷ್ಟೇ ಇರುತ್ತೆ, ಇಲ್ಲಿ ಬಂದರೂ ಅಷ್ಟೇ ಇದೆ, ಇಲ್ಲಿ ಅಂದರೂ ಅಷ್ಟೇ ಇದೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ಗೆ ಯಾರು ಸಮೀಪ ಇದ್ದಾರೆ ಅಲ್ಲ ಅವ್ರಿಗೆ ಒಂದು ಗ್ರಾವಿಟಿ ಜಾಸ್ತಿ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಈಗ ಇಕ್ವೇಟರ್ಗೆ ದೂರ ಇರ್ತೀವಿ, ಇಕ್ವೇಟರ್ಗೆ ಒಂದು ರೌಂಡ್ ಶೇಪ್ ಇರುತ್ತೆ, ಸೊ ದ್ಯಾಟ್ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಒಂದು ಗ್ರಾವಿಟಿ ಅಂದರೆ ಸ್ಮಾಲ್ ಜಿ ಯಾವಾಗಲೂ ಕಮ್ಮಿ ಇರುತ್ತೆ, ಯಾಕಂದರೆ ಸೆಂಟ್ರಿಂದ ದೂರ ಇರ್ತೀವಿ. ಪೋಲು ಸೆಂಟ್ರಿಂದ ಹತ್ತಿರ ಇರೋದ್ರಿಂದ ಅದು ಒಂದು ಗ್ರಾವಿಟಿ ಜಾಸ್ತಿ ಇರುತ್ತೆ ಅಲ್ಲಿ. ಓಕೆ, ಸೊ ಇದೇ ಸೇಮು ಇದು ಎತ್ತರಕ್ಕೆ, ಅಂದರೆ ನೀವು ಈಗ ಭೂಮಿ ಸರ್ಫೇಸ್ ಇದೆಯಲ್ಲ, ನೀವು ಇಲ್ಲಿ ಇರ್ತೀರ, ಸೊ ನೀವು ಒಂದು ವಿಮಾನದಲ್ಲೇ ಮೇಲೆ 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 ಹೋಗ್ತೀರಲ್ಲ, ಮೇಲೆ ಮೇಲೆ ಹೋದಂಗೆ ಜಾಸ್ತಿ ಆಗುತ್ತಾ ಅಂತ ಕೇಳಿದ್ದಾರೆ ಕ್ವಶನು. ಮೇಲೆ ಹೋದಂಗೆ ಗ್ರಾವಿಟಿ ಪವರು ಕಮ್ಮಿ ಆಗುತ್ತೆ. ಅದೇ ನೀನು ಸೇಮು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಆಳ ಹೆಚ್ಚಾದಂತೆ ಭೂಮಿಯು ಕೇಂದ್ರದಲ್ಲಿ ಯಾವ ಥರ ಇರುತ್ತೆ ಅಂತ ಕೇಳಿದ್ದಾರೆ. ಈಗ ನಾನು ಹೇಳಿದೆ ಇದು ಭೂಮಿ, ಇದು ಸರ್ಫೇಸ್ ಆಫ್ ದ ಅರ್ತು. ಸೊ ಇಲ್ಲಿ ನಾನು ಸೆಂಟರ್ ಇದ್ದೀನಿ. ಸೊ ಇವಾಗ ನಾನು ಸೆಂಟರ್ ಕಡೆ ಬರ್ತಾ ಇದ್ದೀನಿ ಅಂತಂದರೆ ಇನ್ನೊಂದು ಜಿ ಸ್ಮಾಲ್ ಜಿ ಇದೆಯಲ್ಲ, ಅದು ಜಾಸ್ತಿ ಆಗುತ್ತಾ ಅಥವಾ ಕಮ್ಮಿ ಆಗುತ್ತಾ ಕೇಳಿದ್ದಾರೆ. ಸೊ ನಾನು ಸೆಂಟ್ರ್ ಬಂದಾಗ ಅದು ಕಮ್ಮಿ ಹಾಕೊಂತ ಬರುತ್ತೆ. ನಾನು ಯಾವಾಗ ಜೀರೋಗೆ ಬಂದು ನಿಲ್ತೀನಿ ಅಲ್ಲ, ಅವಾಗ ಅದು G=0 ಆಗಿರುತ್ತೆ. ಸೊ ನಾನು ಸೆಂಟ್ರಿಗೆ ಎಲ್ಲಾದರೂ ಭೂಮಿದು ಅರ್ಥ ಸೆಂಟ್ರಿಗೆ ಬಂದು ನಿಂತರೆ ಸೊ ಅಲ್ಲಿ G 0 ಆಗಿರುತ್ತೆ. ಇದು ನೆನಪಿಟ್ಕೊಳ್ಳಿ. ಯಾಕೆ 0 ಆಗಿರುತ್ತೆ ಅಂತಂದರೆ, ಸೊ ನಾನು ಅವಾಗಲೇ ಹೇಳಿದೆ, ಈಗ ಪೋಲ್ ಹತ್ರ ಯಾಕೆ ಜಾಸ್ತಿ ಇರುತ್ತೆ ಅಂತಂದರೆ ಭೂಮಿದು ಮಾಸ್ ಚೇಂಜ್ ಆಗ್ತಿಲ್ಲ, ಅಂದರೆ ಭೂಮಿ ಎಷ್ಟಿದೆಯಲ್ಲ ಅಷ್ಟೇ ಇದೆ, ಆದರೆ ಸೆಂಟರ್ಗೆ ಸಮೀಪ ಇದೆ ಆಯಿತಾ. ಸೊ ಮಾಸ್ ಚೇಂಜ್ ಆಗ್ತಿಲ್ಲ. ಬಟ್ ನಾನು ಟುವರ್ಡ್ಸ್ ಸೆಂಟರು ಇವಾಗ ಭೂಮಿ ಇದೆ ಅಂತಂದರೆ ನಾನು ಅದನ್ನು ಕಟ್ ಮಾಡ್ಕೊಂಡು ಬರ್ತಿರ್ತೀನಿ. ಕಟ್ ಮಾಡ್ಕೊಂಡು ಬಂದಾಗ ಸೊ ಇದ್ರ ಮಾಸ್ ಕಮ್ಮಿ ಹಾಕೊಂತ ಬರ್ತಾ ಇದೆ. ನಾನು ಇಲ್ಲಿ ಬಂದಾಗ ಸೊ ಇದ್ರದ್ದು ಮಾಸ್ ಇಷ್ಟಾಯಿತು, ನಾನು ಇಲ್ಲಿ ಬಂದಾಗ ಇದ್ರ ಮಾಸ್ ಎಷ್ಟಾಯಿತು, ಇಲ್ಲಿ ಬಂದಾಗ ಇದ್ರ ಮಾಸ್ ಇಷ್ಟಾಯಿತು. ಸೊ ನಾನು 0ಗೆ ಬಂದಾಗ ಮಾಸ್ ಅಂದರೆ ಭೂಮಿದ ಮಾಸು ಏನೂ ಇರಲ್ಲ. ಸೊ ದ್ಯಾಟ್ ನಂದು 0 ಇದ್ದಾಗ ನಾನು ಟುವರ್ಡ್ಸ್ ಸೆಂಟರ್ ಬಂದಾಗ ನಂದು G=0 ಅಂತ ಆಗಿರುತ್ತೆ. ಸಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಇದನ್ನು ನೀವು ಎಕ್ಸಾಮ್ಗೆ ಪರ್ಸ್ಪೆಕ್ಟಿವ್ ಆಗಿ ನೆನಪಿಟ್ಕೋಬೇಕಾಗತ್ತೆ, ಯಾಕಂದರೆ ಇಲ್ಲಿ ವಾಪಸ್ಸು PYQ ರಿಪೀಟ್ ಆಗುತ್ತೆ. ಆಮೇಲೆ ವೇಟ್ಲೆಸ್ನೆಸ್ ಫೀಲ್ ಯಾವಾಗ ಮಾಡ್ತೀವಿ ಅಂತ ಕ್ವಶನ್ ಬರ್ತದೆ. ಇದು ಕ್ವಶನ್ಸು ಬಂದಿದೆ, ಕ್ವಶನ್ಸು ಆಲ್ರೆಡಿ ಬಂದಿದೆ. ಲಿಫ್ಟಲ್ಲಿ ಕೆಳಗಡೆ ಬರುವಾಗ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ, ಲಿಫ್ಟಲ್ಲಿ ಮೇಲೆ ಹೋಗುವಾಗ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ, ಇದೇ ಕ್ವಶನ್ಸು ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ವೇಟ್ಲೆಸ್ನೆಸ್ ಫೀಲ್ ಯಾವಾಗ ಆಗುತ್ತೆ ಅಂತಂದರೆ, ನಾನು ಆವಾಗಲೇ ಹೇಳಿದೆ ಎಟ್ ದ ಸೆಂಟರ್, ನಾನು ಈಗ ಒಂದು ಭೂಮಿ ಒಂದು ಸೆಂಟರ್ ಇರುತ್ತಲ್ಲ ಅಲ್ಲಿ 0 ಇರುತ್ತೆ. ಆಮೇಲೆ ನೀವು ಫ್ರೀ ಫಾಲ್, ಒಂದು ಮೇಲಿಂದ ಜಿಗಿದಾಗ ಒಂದು ಫ್ರೀಯಾಗಿ ಫೀಲ್ ಮಾಡ್ತಿರ್ತಾರೆ, ಏನು ಯಾವುದೇ ಎಫೆಕ್ಟ್ ಆಗ್ತಿರಲ್ಲ. ಸೊ ಆವಾಗ ನಿಮ್ಮದು ವೇಟು 0 ಅಂತ ಫೀಲ್ ಆಗ್ತಿರುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಸ್ಯಾಟಲೈಟು ರೌಂಡ್ ಆಗಿ ತಿರುಗ್ತಾ ಇರುತ್ತಲ್ಲ, ಭೂಮಿಂದು ರೊಟೇಷನಲ್ಲಿ ಅದೂ ತಿರುಗ್ತಾ ಇರುತ್ತೆ. ಅದು ಎಲ್ಲಿರುತ್ತೆ ಅಂದರೆ ಒಂದು ಫ್ರೀ ಫಾಲಲ್ಲಿ ಇರುತ್ತೆ, ಅಂದರೆ ಯಾವುದೇ ಒಂದು ಗ್ರಾವಿಟೇಷನ್ಗೆ ಅಫೆಕ್ಟ್ ಆಗ್ತಿರಲ್ಲ. ಗ್ರಾವಿಟಿ ನಿಯರ್ ಟು 0, ನಾಟ್ 0, ನಿಯರ್ ಟು 0 ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ ಗ್ರಾವಿಟಿ ಆನ್ ಮೂನ್ ಮೇಲೆ ಯಾವ ಥರ ಗ್ರಾವಿಟಿ ಇರುತ್ತೆ ಅಂತಂದರೆ, ಭೂಮಿದು 9.8 ಇದೆಯಲ್ಲ, ಅದರದ್ದು 6ರಷ್ಟು, ಅಂದರೆ 6 ಕಮ್ಮಿ. ಅಂದರೆ ಈಗ ಭೂಮಿಯಲ್ಲಿ 6 ಭಾಗದಲ್ಲಿ 1 ಭಾಗ ಮಾತ್ರ ಒಂದು ಚಂದ್ರಂದು 1/6 ಆಫ್ ದ ಅರ್ತ್. ಓಕೆ, ಅರ್ಥದ್ದು 1/6 ಅಂತ ಇರುತ್ತೆ. ಸೊ ನಮ್ಮ ಭೂಮಿದು 9.8 ಇದೆಯಲ್ಲ, ಅದರ /6 ಮಾಡಿದರೆ 1.6 ಮೀಟರ್ ಸ್ಕ್ವೇರ್, ಅಂದರೆ 1.6 ಅಷ್ಟೇ ಆ ಒಂದು ಗ್ರಾವಿಟಿ ಚಂದ್ರಂದು ಇರುತ್ತೆ. ಸೊ ದ್ಯಾಟ್ ನಮಗೆ ಅಲ್ಲಿ ನಡ್ಕೊಂತ ಹೋಗೋಕ್ಕೆ ಆಗಲ್ಲ, ಜಿಕ್ಕೊಂತ ಹೋಗಬೇಕಾಗತ್ತೆ. ಸೊ ಅದು ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಬಂದಿದ್ದು ಫ್ರಿಕ್ಷನ್ ಅಂತಂದ್ರೆ ಏನು, ಒಂದು ವಸ್ತುವಿನ ಚಲನೆಯ ಎದುರಾಗುವ ಒಂದು ಪ್ರತಿರೋಧ, ಅದಕ್ಕೆ ವಿರುದ್ಧ ಮಾಡೋದು ಅಂತಂದರೆ, ಯಾವುದೋ ಒಂದು 2 ಕಾಯಗಳಿದಾವೆ ಅಂತಾರೆ, ಅವೆರಡೂ ಏನು ಒಂದು ಅಟ್ರಾಕ್ಟ್ ಈಚ್ ಅದರ್ ಆಗಿ, ಸೊ ನೀನು ನನ್ನ ಕಡೆ ಬರೋಡ, ನಾನು ನಿನ್ನ ಕಡೆ ಬರಲ್ಲ ಅನ್ನೋದು, ಅಂದರೆ ಫ್ರಿಕ್ಷನ್, ಒಂದು ಘರ್ಷಣೆ ಆಗ್ತಿರುತ್ತೆ, ಜಗಳಾಡೋದು. ನೀನು ಹೋಗು ಅಂದರೆ
ಒತ್ತದು ಇದು ಈ ಕಡೆ ಒತ್ತುತ್ತಾ ಇರುತ್ತೆ, ಇದು ಈ ಕಡೆ ಒತ್ತಿರುತ್ತೆ, ಅದಕ್ಕೆ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಅದು ಡೆಫಿನೇಷನ್ ನೆನ್ಪಿಟ್ಕೊಳ್ಳೋದು ಬೇಡ, ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ಏನಂತಾರೆ ಫ್ರಿಕ್ಷನ್ ಯಾವ ಥರ ಇರುತ್ತೆ ಅಂದರೆ, ಇವಾಗ ನಾನು ವಾಕ್ ಮಾಡ್ತಿರ್ತೀನ. ಸೊ ವಾಕ್ ಮಾಡುವಾಗ ಒಂದು ನೆಲ ಒಂದು ಅಂಕುಡು ಅಂದರೆ ಒಂದು ಕೆರಕು ಅಂತೀವಲ್ಲ, ಸೊ ಆ ಥರ ಇದ್ದರೆ ಸೊ ದ್ಯಾಟ್ ನಮಗೆ ಒಂದು ಗ್ರಿಪ್ ಸಿಗುತ್ತೆ. ಸೊ ನಾನು ಆ ಗ್ರಿಪ್ ಮೇಲೆ ಕಾಲಿಟ್ಟರೆ ನಾನು ಮುಂದೆ ಹೋಗ್ತೀನಿ. ಅಕಸ್ಮಾತ್ ಅದೇ ಒಂದು ಸರ್ಫೇಸು ಫುಲ್ ಕ್ಲೀನ್ ಆಗಿತ್ತು, ಪೂರ್ತಿ ಒಂದು ನೀರು ಬಿದ್ದಿತ್ತು, ಅಲ್ಲಿ ಕಾಲಿಟ್ಟರೆ ನಾನು ಮುಂದೆನೇ ಹೋಗೋಕ್ಕಾಗಲ್ಲ. ಅಲ್ಲಿಂದಲೇ ನಾನು ನಿಂತಲ್ಲೇ ಬರೀ ವಾಕ್ ಮಾಡ್ದಂಗೆ ಫೀಲ್ ಆಗ್ತಿರುತ್ತೆ, ಬಟ್ ನನ್ನ ಕಾಲು ಅಲ್ಲೇ ಜಲ್ದು ನಿಲ್ತಾ ಇರುತ್ತೆ. ಸೊ ದ್ಯಾಟ್ ನನಗೆ ಮುಂದೆ ಹೋಗೋಕೆ ಆಗ್ತಾ ಇರಲ್ಲ. ಇಲ್ಲಿ ಫ್ರಿಕ್ಷನ್ನು ಅಬ್ಸೆಂಟ್ ಆಗಿರುತ್ತೆ. ಅಂದರೆ ಫ್ರಿಕ್ಷನ್ ಅಂದರೆ ಈ ವಸ್ತು ನನಗೆ ಫೋರ್ಸ್ ಮಾಡ್ತಾ ಇರಲ್ಲ, ಈ ವಸ್ತು ನನಗೆ ಸಪೋರ್ಟ್ ಮಾಡ್ತಿರಲ್ಲ ನನಗೆ ಮುಂದೆ ಹೋಗೋಕ್ಕೆ. ಅದಕ್ಕೆ ಒಂದು ಫ್ರಿಕ್ಷನ್ ಅಂತಂದರೆ ಒಂದು ನೆಲ ನನಗೆ ಸಪೋರ್ಟ್ ಮಾಡಬೇಕಂದ್ರೆ ಅಲ್ಲೊಂದು ಆ ಎರಡು ವಸ್ತುಗಳ ಸೆಂಟರ್ ಅಂದರೆ ನಡುವೆ ಒಂದು ಫ್ರಿಕ್ಷನ್ ಆದಾಗ ನಾನು ಮುಂದೆ ಹೋಗ್ತೀನಿ. ಇದಕ್ಕೆ ಘರ್ಷಣೆ ಅಂತ ಕರೀತಾರೆ. ಅದರಲ್ಲಿ ಮೇನ್ ಒಂದು 4 ಥರ ಘರ್ಷಣೆ ಇದೆ. ಸ್ಟ್ಯಾಟಿಕ್ ಅಂತಂದರೆ ನಾನು ನಿಂತಿರ್ತೀನಿ, ಒಂದು ಸ್ವಲ್ಪ ಎಫರ್ಟ್ ಹಾಕ್ತಿರ್ತೀನಿ ಮುಂದೆ ಹೋಗಬೇಕು ಅಂಥೇಳಿ. ಸೊ ನನಗೆ ಆ ಒಂದು ಎಫರ್ಟ್ಗೆ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಅಂದರೆ ಈ ವಸ್ತು ಮತ್ತು ಈ ಒಂದು ವ್ಯಕ್ತಿ ಮತ್ತು ಆ ಒಂದು ನೆಲದ ನಡುವೆ ಒಂದು ಸಂಬಂಧ ಇರುತ್ತಲ್ಲ, ಅದು ಸ್ಟ್ಯಾಟಿಕ್ ಪೋರ್ಷನು ಫ್ರಿಕ್ಷನ್ ಅಂತ ಕರಿತೀವಿ. ಆಮೇಲೆ ಲಿಮಿಟಿಂಗ್ ಫ್ರಿಕ್ಷನ್ ಅಂತಂದ್ರೇನು, ಇನ್ನೇನು ನಾನು ಮುಂದೆ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ, ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಿರುತ್ತಲ್ಲ. ಈಗ ಈ ಕಾಲಿಟ್ಟು ಈ ಕಾಲು ಇಲ್ಲಿಟ್ಟೆ, ಈ ಕಾಲು ಮುಂದೆ ಇಟ್ಟೆ, ನೆಕ್ಸ್ಟ್ ಕಾಲಿಟ್ಟಾಗ ಅದರದ್ದೊಂದು ಫ್ರಿಕ್ಷನ್ ಬರುತ್ತಲ್ಲ, ಎರಡು ಅಟ್ರಾಕ್ಟ್ ಈಚ್ ಅದರ್ ಆಗುತ್ತಲ್ಲ. ಸೊ ಅದಕ್ಕೆ ನಾನು ಲಿಮಿಟಿಂಗ್ ಅಂತೀನಿ. ಆಮೇಲೆ ಸ್ಲೈಡಿಂಗ್ ಅಂತಂದರೆ ಏನು, ಈಗ ಮನುಷ್ಯ ನಡೀತಾ ಇರ್ತಾನೆ, ಸ್ಪೀಡಾಗಿ ನಡೀತಾ ಇರ್ತಾನೆ, ಓಡ್ತಾ ಇರ್ತಾನೆ, ಅದು ಡಿಪೆಂಡ್ಸ್ ಆನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಸ್ಪೀಡ್ ಓಡ್ತಿದ್ದಾನೆ, ಎಷ್ಟು ಸ್ಲೋ ಆಗಿ ನಡೀತಾ ಇದ್ದಾನೆ ಅಂತಂದರೆ ಅಲ್ಲಿ ಆ ಎರಡು ವಸ್ತು ಅಂದರೆ ಆ ವ್ಯಕ್ತಿ ಮತ್ತು ಒಂದು ಭೂಮಿ ನಡುವೆ ಒಂದು ಸಂಬಂಧ ಇರುತ್ತಲ್ಲ, ಅದು ಫ್ರಿಕ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ನು ಎಷ್ಟು ಸ್ಪೀಡಾಗಿ ನಡೀತಾ ಇದ್ದಾನೆ, ಎಷ್ಟು ಸ್ಲೋ ಆಗಿ ನಡೀತಿದ್ದಾನೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ನೀರು ಒಂದು ಸೋಪ್ ಪೌಡ್ರದ್ದು ನೀರು ಚೆಲ್ಲಿರ್ತೀನಿ, ಆ ನೀರು ಚೆಲ್ಲಿದ್ರ ಒಂದು ನೆಲ ಇರುತ್ತಲ್ಲ, ಫ್ಲ್ಯಾಟು ಸರ್ಫೇಸು, ಅದ್ರ ಮೇಲೆ ನಿಮ್ಗೆ ಓಡೋಕ್ಕಾಗತ್ತಾ? ಇಲ್ಲ, ಯಾಕಂದರೆ ಜಲ್ದು ಬಿದ್ದುಬಿಡ್ತೀರಾ ಅಲ್ಲಿ, ಹೌದಾ? ಅದೇ ಒಂದು ನೆಲದ ಮೇಲೆ ಅಂದರೆ ಮಣ್ಣಿರುವಂಥ ನೆಲದ ಮೇಲೆ ನೀವು ಎಷ್ಟು ಸ್ಪೀಡಾಗಿ ಓಡ್ತೀರಾ ಅಂತಂದರೆ, ಬಿಕಾಸ್ ಅಲ್ಲೊಂದು ಫ್ರಿಕ್ಷನ್ ಕ್ರಿಯೇಟ್ ಆಗಿರುತ್ತೆ, ಅಲ್ಲೊಂದು ಗ್ರಿಪ್ ಕ್ರಿಯೇಟ್ ಆಗಿರುತ್ತೆ, ಅದು ನಿಮ್ಮನ್ನ ಮುಂದೆ ತಳ್ತಾ ಇರುತ್ತೆ, ನೀನು ಹೋಗು ಅಂತೇಳಿ. ಇದೇ ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಸ್ಲೈಡಿಂಗ್ ಅಂತ ಕರಿತೀವಿ. ಅದೇ ನೀವು ಕ್ಲೀನ್ ಸರ್ಫೇಸ್ ಇತ್ತು ಅಂದರೆ, ಅಥವಾ ನಿಮ್ಮ ಚಪ್ಲೀಸ್ ಎಲ್ಲ ಸವದಿರ್ತಾವಲ್ಲ, ಸವದಿದ್ದಾಗ ನೀವು ಸ್ಲೋ ಆಗಿ ನಡೀತಿರ್ತಾರೆ. ಯಾಕಂದರೆ ಜರದ್ ಬಿದ್ದರೆ ಹೆಂಗೆ ಅಂತೇಳಿ. ಯಾಕೆಂದರೆ ನಿಮ್ಮ ಚಪ್ಪಲಿ ಒಂದು ಫ್ರಿಕ್ಷನ್ನ ಕಳ್ಕೊಂಡಿರುತ್ತೆ. ಫ್ರಿಕ್ಷನ್ ಅಂದರೆ ಅದು ಹಿಡ್ಕೊಳ್ಳುವಂಥ ಶಕ್ತಿನ ಕಳ್ಕೊಂಡಿರುತ್ತೆ, ಹೌದಾ? ಸೊ ಅದ್ರ ಥರ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ರೋಲಿಂಗ್ ಫ್ರಿಕ್ಷನ್ ಅಂತ ಏನು, ಎರಡು ಫಾರ್ ಎಕ್ಸಾಂಪಲ್ ಎರಡು ರೌಂಡಾಗಿ ಒಂದು ವೀಲ್ಸ್ ಅಂತ ತಿಳ್ಕೊಳ್ಳಿ, ಗಾಲಿ ಅಂತಾರಲ್ಲ ನಮ್ಮ ಕಡೆ, ಆ ಗಾಲಿ ಇವೆರಡು ನಾನು ಇಲ್ಲಿ ಎರಡು ಫ್ರಿಕ್ಷನ್ ಕ್ರಿಯೇಟ್ ಆಗಿಲ್ಲ ಅಂತಂದರೆ ಮೇ ಬಿ ಒಂದು ಅಷ್ಟೇ ತಿರುಗುತ್ತೆ, ಇನ್ನೊಂದು ಅದು ಹಾಗೆ ಉಳಿಯುತ್ತೆ. ಯಾಕಂದರೆ ಜರ್ದು ಹೋಗ್ತಾ ಇರುತ್ತೆ. ಅದೇ ಎರಡಕ್ಕೂ ಫ್ರಿಕ್ಷನ್ ಕ್ರಿಯೇಟ್ ಆದರೆ ಇದು ಈ ಕಡೆ ತಿರುಗುತ್ತೆ, ಇದು ಈ ಕಡೆ ತಿರುಗುತ್ತೆ. ಸೊ ಇದರಿಂದ ಮತ್ತೆ ನಾವು ಬೇರೆ ಏನಾದರೂ ಜನ್ರೇಟ್ ಮಾಡ್ಬೋದು. ಅದೇ ಫ್ರಿಕ್ಷನ್ನೇ ಆಗಿಲ್ಲ, ಇಲ್ಲಿ ಎರಡು ಇದು ಒಂದೇ ತಿರುಗ್ತಾ ಇದೆ, ಇದು ಫ್ರಿಕ್ಷನ್ ಆಗ್ತಾ ಇಲ್ಲ ಅಂತ ಅಂದಾಗ ಸೊ ನಮಗೆ ಯಾವುದೇ ರೀತಿ ಒಂದು ಔಟ್ಕಮ್ ಸಿಗಲ್ಲ. ಸೊ ಇದನ್ನು ಇಂಗ್ಲೀಷಲ್ಲಿನೂ ಬರೆದಿದ್ದೀನಿ, ಸೊ ದ್ಯಾಟ್ ಒಂದ್ಸಲ ನೀವು ಪಾಸ್ ಮಾಡಿ ನೋಡ್ಬೋದು. ಸೇಮು ವಾಕಿಂಗ್ ಬಗ್ಗೆ ಹೇಳಿದ್ದೀನಿ. ಬ್ರೇಕ್ ಹಾಕಿದಾಗ ಸ್ಪೀಡಾಗಿ ಹೋಗುವಾಗ ಬ್ರೇಕ್ ಹಾಕ್ತೀವಲ್ಲ, ಒಮ್ಮೆ ಸಡನ್ನಾಗಿ ಬೈಕ್ ನಿಲ್ಲುತ್ತೆ. ವೈ ಅಂತಂದರೆ ಅಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು ವರ್ಕ್ ಅಂದರೆ ಒಂದು ಕೆಲಸ ಅಂತಂದರೆ ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ವಸ್ತುವು ಸ್ಥಳಾಂತರಗೊಂಡರೆ ಕೆಲಸವಾಗಿದೆ ಎನ್ನಬಹುದು. ಅಂದರೆ ಈಗ ಒಂದು ವಸ್ತು ಇದೆ, ಈ ವಸ್ತು ಇಲ್ಲಿಂದ ಇಲ್ಲಿ ಹೋಯ್ತು ಅಂತಂದರೆ ಹೌದು, ಈ ವಸ್ತು ಮೇಲೆ ಒಂದು ವರ್ಕ್ ಡನ್ ಆಗಿದೆ ಅಂತ ಹೇಳ್ಬೋದು. ಅದೇ ಅಂದರೆ ಅದ್ರ ಫಾರ್ಮುಲಾ ಏನಂದರೆ, ವರ್ಕ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಈ ವಸ್ತು ಇಲ್ಲಿತ್ತಲ್ಲ, ಈ ವಸ್ತು ಮೇಲೆ ನಾನು ಒಂದು ಫೋರ್ಸ್ ಹಾಕಿದಾಗ ಇಲ್ಲಿಂದ ಇಲ್ಲಿ ಬಂತಲ್ಲ, ಸೊ ಇದಕ್ಕೆ ಇಲ್ಲಿಂದ ಇಲ್ಲಿ ಬರೋದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತೀವಿ. ಇದ್ರ ಮೇಲೆ ಒಂದು ಫೋರ್ಸ್ ಇದು ಒಂದು ಮೇಲೆ ಒಂದು ಕೆಲಸ ಮಾಡ್ತಿರ್ತೀವಿ, ಅದು ಫೋರ್ಸ್ ಅಂತ ಕರಿತೀವಿ. ಫೋರ್ಸ್ನ ಹಾಕಿದಾಗ ಈ ವಸ್ತು ಇಲ್ಲಿ ಬಂತು ಅನ್ಬೋದು. ಅದಕ್ಕೆ ಅವಾಗ ನಮ್ಮದು ಒಂದು ವರ್ಕ್ ಡನ್ ಅಂತ ಹೇಳ್ಬೋದು. ಓಕೆ. ಆಮೇಲೆ ವರ್ಕ್ ಡನ್ ಅಂದರೆ ನಮ್ಮದು ಕೆಲಸ ಯಾವಾಗ ಆಗಿಲ್ಲ ಅಂತ ಹೇಳ್ಬೋದು. ಯಾವಾಗ ಹೇಳ್ಬೋದು ಅಂತಂದರೆ, ಈ ವಸ್ತು ಇಲ್ಲಿಂದ ಇಲ್ಲಿಗೆ ಹೋಗಿದೆ, ಆದರೆ ನಾನು ಇದ್ರ ಮೇಲೆ ಫೋರ್ಸೇ ಹಾಕಿಲ್ಲ, ಫೋರ್ಸ್ ಈಕ್ವಲ್ ಟು 0, ಫೋರ್ಸೇ ಹಾಕಿಲ್ಲ, ಆದರೂ ಈ ವಸ್ತು ಇಲ್ಲಿ ಹೋಗಿದೆ ಅಂದಾಗೂ ನಮ್ಮದು ವರ್ಕು ಆಗಿಲ್ಲ ಅಂತ ಹೇಳಬೇಕು. ಅಂದರೆ ನಾನು ಈ ವಸ್ತು ಮೇಲೆ ಯಾವುದೇ ರೀತಿ ಫೋರ್ಸ್ ಹಾಕಿಲ್ಲ, ಆದರೆ ವಸ್ತು ಹೋಗ್ತಿದೆ ಅಂದಾಗ
ವರ್ಕ್ ಡನ್ ಇಲ್ಲ, ವರ್ಕ್ ಆಗಿಲ್ಲ ಅಂತ ಅರ್ಥ. ಅದೇ ನಾನು ಒಂದು ಡಿಸ್ಪ್ಲೇಸ್ಮೆಂಟ್, ಈಗ ವಸ್ತು ಇದ್ದಲ್ಲೇ ಇದೆ, ಇಲ್ಲಿ ಹೋಗ್ತಾ ಇಲ್ಲ, ಮುಂದೆ ಇಲ್ಲಿ ಹೋಗಬೇಕು ಬಟ್ ಹೋಗ್ತಾ ಇಲ್ಲ, ಇದ್ದಲ್ಲೇ ಇದೆ, ಆದರೆ ಸಿಕ್ಕಾಪಟ್ಟೆ ಫೋರ್ಸ್ ಹಾಕ್ತಿದ್ದೀನಿ, ಆದರೂ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಟು 0 ಇದೆ. ಸೊ ಆವಾಗಲೂ ನಮ್ಮದು ವರ್ಕು ನಾಟ್ ಡನ್, ವರ್ಕ್ ಆಗ್ತಾ ಇಲ್ಲ ಅಂದರೆ ಕೆಲಸ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಇನ್ನೊಂದು ಮೇನ್ ಏನು ಇಂಪಾರ್ಟೆಂಟ್ ಅಂದರೆ, ನಾನು ಇಲ್ಲಿ ಇದು ಒಂದು ವಸ್ತು ಇದೆ, ನಾನು ಈ ಕಡೆಯಿಂದ ಫೋರ್ಸ್ ಹಾಕಿ ತಳ್ತಾ ಇದ್ದೀನಿ, ಸೊ ಇದು ಈ ಕಡೆ ಹೋಗಬೇಕು, ಹೌದಾ? ಸೊ ಅದು ಪರ್ಪೆಂಡಿಕ್ಯುಲರ್ ಮೇಲೆ ಹೋಯ್ತು ಅಂತ ಅಂದಾಗಲೂ ನಮ್ಮದು ವರ್ಕ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಈ 3 ಕಂಡೀಷನಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಒಂದು, ಫೋರ್ಸ್ 0 ಆದಾಗೂ ವರ್ಕ್ 0 ಆಗಿರುತ್ತೆ, ಡಿಸ್ಪ್ಲೇಸ್ಮೆಂಟ್ 0 ಆದಾಗ ವರ್ಕ್ 0 ಆಗಿರುತ್ತೆ, ಈವನ್ ಪರ್ಪೆಂಡಿಕ್ಯುಲರ್ ಇದ್ದಾಗೂ ವರ್ಕು 0 ಆಗಿರುತ್ತೆ. ಅಂದರೆ ನಮ್ದು ಯಾವುದೇ ರೀತಿ ಔಟ್ಕಮ್ ಬರಲ್ಲ. ಇನ್ನು ನೆಕ್ಸ್ಟು ಎನರ್ಜಿ ಅಂತಂದ್ರೆ ಏನು? ಶಕ್ತಿ. ನಮ್ಮ ಕನ್ನಡದಲ್ಲಿ ಹೇಳ್ತೀವಲ್ಲ ಶಕ್ತಿ. ನಿನ್ನ ಕಡೆ ಎಷ್ಟು ಶಕ್ತಿ ಐತಿ, ಎಷ್ಟು ಕೆಪಾಸಿಟಿ ಐತಿ, ಆ ಕೆಲಸ ಮಾಡಿ ತೋರಿಸು ಅನ್ನೋ ಥರ ಅಂತಲ್ಲ. ಸೊ ಕೆಪಾಸಿಟಿ ಟು ಡೂ ವರ್ಕ್, ನಿನ್ನ ಹತ್ರ ಎಷ್ಟೊಂದು ಕೆಪಾಸಿಟಿ ಇದೆ ಒಂದು ಕೆಲಸ ಮಾಡೋಕ್ಕೆ ಅಂತೇಳಿ, ಅದ್ರದ್ದು SI ಯೂನಿಟು ಜೌಲು. ಸೊ ಇಲ್ಲಿ ಮೇನು 2 ಥರ ಒಂದು ಎನರ್ಜಿ ಬರುತ್ತೆ. ಆ ಶಕ್ತಿ ಅಂದರೆ ಎನರ್ಜಿ, ಆ ಎನರ್ಜಿ ಅಂದರೆ 2 ಥರ ಬರುತ್ತೆ, ಒಂದು ಕೈನೆಟಿಕ್ ಎನರ್ಜಿ, ಒಂದು ಪೊಟೆನ್ಷಿಯಲ್ ಎನರ್ಜಿ. ಈಗ ಒಂದು ಮೆಕ್ಯಾನಿಕಲ್ ಎನರ್ಜಿ ಒಂದು ಕ್ರಿಯೇಟ್ ಆಗಬೇಕಂದ್ರೆ ಅವೆರಡು, ಅದು ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್, ಒಂದು ಬೈಕ್ ಓಡಬೇಕು ಅಂತಂದರೆ, ಅದಕ್ಕೆ ನಾವು ಒಂದು ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಬೇಕಾಗತ್ತೆ ಅಂತ ಹೇಳ್ಬೋದು. ಅದು ಮೆಕ್ಯಾನಿಕಲ್ ಎನರ್ಜಿ, ಬೈಕ್ ಅಂದರೆ ಮೆಕ್ಯಾನಿಕಲ್ ಎನರ್ಜಿ. ಸೊ ಇವಾಗ ಫಸ್ಟ್ ಯಾವುದು ಅಂತಂದರೆ ಕೈನೆಟಿಕ್ ಎನರ್ಜಿ ಅಂತಂದರೆ ವಸ್ತು ಚಲನೆಯಲ್ಲಿದ್ದಾಗ ಅದರಲ್ಲಿರುವ ಶಕ್ತಿ. ಅಂದರೆ ಒಂದು ವಸ್ತು ಮೂಮೆಂಟ್ ಆಗ್ತಿರುತ್ತೆ, ಆ ಮೂಮೆಂಟ್ ಆಗುವಾಗ ಸೆಂಟ್ರಲ್ ಹೋಗ್ತಿರುತ್ತಲ್ಲ, ಈ ಡಿಸ್ಟೆನ್ಸಿಂದ ಎಲ್ಲೋ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು. ಸೊ ಆ ಡೆಸ್ಟಿನೇಷನ್ಗೆ ಹೋಗುವಾಗ ಒಂದು ಶಕ್ತಿ ಇರುತ್ತಲ್ಲ, ಅದಕ್ಕೆ ನಾವು ಕೈನೆಟಿಕ್ ಎನರ್ಜಿ ಅಂತ. ಮೂಮೆಂಟ್ ಆಗುವಾಗ, ಓಕೆ, ಆದ ಮೇಲೆ ಬೇಡ, ಆಗುವಾಗ, ಅಥವಾ ಆಗೋಕ್ಕಿಂತ ಮುಂಚೆ ಬೇರೆ, ಆಗುವಾಗ ನಾನು ಹೇಳ್ತಾ ಇರೋದು ಇಲ್ಲಿ ಸೆಂಟರ್ ಇರುತ್ತಲ್ಲ, ಹೋಗುವಾಗ ಒಂದು ಎನರ್ಜಿ ಇರುತ್ತಲ್ಲ, ಅದಕ್ಕೆ ನಾವು ಕೈನೆಟಿಕ್ ಎನರ್ಜಿ ಅಂತೀವಿ. ಅಟ್ ದ ಸೇಮ್ ಟೈಮ್ ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೆ ಏನು? ಆ ಹೋಗೋಕ್ಕಿಂತ ಮುಂಚೆ ಒಂದು ಪ್ರೆಷರ್ ಕ್ರಿಯೇಟ್ ಆಗಿರುತ್ತಲ್ಲ, ಇಲ್ಲಿ ಹೋಗ್ಬೇಕಂದ್ರೆ ನಾನು ಇಲ್ಲಿ ಎಷ್ಟೊಂದು ಪ್ರೆಷರ್ ಹಾಕಬೇಕು, ಎಷ್ಟೊಂದು ಫೋರ್ಸ್ ಹಾಕಬೇಕು, ಆ ಫೋರ್ಸ್ ಹಾಕಿದಾಗ ಇಲ್ಲಿ ಹೋಗುತ್ತೆ ಅಂತ ಅಂದಾಗ ಇದಕ್ಕೆ ನಾವು ಏನಂತೀವಿ, ಇಲ್ಲಿ ಹಾಕುವಂಥ ಒಂದು ಫೋರ್ಸ್ಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ. ಪೊಟೆನ್ಷಿಯಲ್ ಅಂದರೆ ಕನ್ಸರ್ವ್ ಮಾಡಿರುವಂಥ ಎನರ್ಜಿನ ನಾವು ಬಿಡಬೇಕಾಗುತ್ತೆ, ಇಲ್ಲಿ ರಿಲೀಸ್ ಮಾಡಿದರೆ. ಸೊ ಇಲ್ಲಿವರೆಗೂ ಅದು ಪೊಟೆನ್ಷಿಯಲ್ ಎನರ್ಜಿ ಇತ್ತು, ಬಿಟ್ಟ ಮೇಲೆ ಅದು ಕೈನೆಟಿಕ್ ಎನರ್ಜಿ ಆಯಿತು. ಸೊ ಕೈನೆಟಿಕ್ ಎನರ್ಜಿ ಅಂತಂದರೆ ಆ ಒಂದು ವಸ್ತು ಚಲನೆಯಲ್ಲಿದ್ದಾಗ, ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ವಸ್ತುವಿನ ಸ್ಥಾನದ ಮೇಲೆ ಅವಲಂಬಿತವಾಗಿರೋ ಶಕ್ತಿ. ಅಂದರೆ ಸಿಂಪಲ್, ಈಗ ಬಿಲ್ಲು ಬಾಣ ಅಂತ ಬಿಲ್ಲು ಬಾಣ, ಫಸ್ಟು ನಾನು ಒಂದು ಬಿಲ್ಲನ್ನು ಇಲ್ಲಿ ಹಾಕಿರ್ತೀನಿ, ಓಕೆ, ಇದು ಬಿಲ್ಲು ಬಾಣ. ಸೊ ಇದು ಸಿಂಪಲ್ ಸ್ಟೇಜಲ್ಲಿದೆ, ಏನೂ ಇಲ್ಲ. ಸೊ ಇವಾಗ ನಾನು ಅದನ್ನೇನು ಮಾಡ್ತೀನಿ, ಅದನ್ನ ಸೆಳಿತೀನಿ, ಹಿಂದೆ ಜಗ್ತೀನಿ. ಸೊ ಇವಾಗ ಒಂದು ಪೊಟೆನ್ಷಿಯಲ್ ಎನರ್ಜಿ ನಾನು ಕನ್ಸರ್ವ್ ಮಾಡಿದೆ, ಅಂದರೆ ಪೊಟೆನ್ಷಿಯಲ್ ಎನರ್ಜಿ ನಾನು ರೆಡಿ ಮಾಡಿದೆ. ಇಲ್ಲಿಂದ ಪೊಟೆನ್ಷಿಯಲ್ ಎನರ್ಜಿ, ಅದು ಬಾಣ ಇಲ್ಲಿ ಬಂತು. ಸೊ ಇವಾಗ ನಾನು ಪೊಟೆನ್ಷಿಯಲ್ ಎನರ್ಜಿನ ನಾನು ರಿಲೀಸ್ ಮಾಡಿಬಿಟ್ರೆ ಅದು ಮುಂದೆ ಬಾಣ ಹೋಗ್ತಾ ಇರುತ್ತೆ, ಹೋಗುವಾಗ ಅಲ್ಲಿ ಒಂದು ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಕೀಪ್ ಇಟ್ ಇನ್ ಅ ಮೈಂಡ್. ಸೊ ಸೇಮು ಎಕ್ಸಾಂಪಲು, ಒಂದು ಬಂದೂಕಿನ ಗುಂಡಿರುತ್ತಲ್ಲ, ಬಂದೂಕು ಹಿಂಗೆ ಹಾರಿಸಿರ್ತೀವಿ, ಹಾರಿಸಿದಾಗ ಸೊ ಅದು ಬಂದೂಕು ಒಳಗಡೆ ಇನ್ನೂ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಅದು ರಿಲೀಸ್ ಆದಮೇಲೆ ಇಲ್ಲಿ ಹೋಗ್ತಿರತ್ತಲ್ಲ ಗುಂಡು, ಅದು ಕೈನೆಟಿಕ್ ಎನರ್ಜಿ ಆಗತ್ತೆ. ಸೊ ಇದು ಕೈನೆಟಿಕ್ ಎನರ್ಜಿ ಅಂದರೆ ಏನು, ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅಂತ ಕ್ವಶನ್ ಕೇಳಿದಾಗ ಸೊ ಅದನ್ನು ನೀವು ಆನ್ಸರ್ ಮಾಡ್ಬೋದು. ಆಮೇಲೆ ಶಕ್ತಿ ಕನ್ಸರ್ವೇಷನ್ ಅಂತ ಅಂದರೆ ಏನು ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಅಂದರೆ ಶಕ್ತಿಯ ಸಂರಕ್ಷಣೆ. ಅದರಲ್ಲಿ ಶಕ್ತಿನ ನಾವು ಯಾವಾಗಲೂ ಅಂದರೆ ನಾವೇ ಓನಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಮತ್ತು ಅದನ್ನು ಓನಾಗಿ ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಅದು ಒಂದು ಎನರ್ಜಿ ಈಸ್ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅಂದರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸ್ತಾ ಇದ್ದದು, ಅದನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಥವಾ ನಾಶಪಡಿಸೋಕ್ಕೂ ಆಗಲ್ಲ. ಶಕ್ತಿ ಈಸ್ ಫ್ಲೋಯಿಂಗ್, ಅದು ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಲೈಟ್ ಎನರ್ಜಿ ಅಂತ ಕ್ರಿಯೇಟ್ ಮಾಡ್ತೀವಿ ನಾವು. ಕರೆಂಟ್ನ ನಾವು ಪಾಸ್ ಮಾಡಿದ್ರೆ ನಮಗೆ ಲೈಟ್ ಹತ್ತತ್ತಲ್ಲ, ಸೊ ಲೈಟ್ ಹತ್ತುತ್ತೆ. ಅದೇ ಥರ ಒಂದು ಕೆಮಿಕಲ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿ, ಅಂದರೆ ನಾವು ಒಂದು ಕೆಮಿಕಲ್ ಎನರ್ಜಿನ ಫಾರ್ಮ್ ಮಾಡಿದರೆ ಅದರಿಂದ ನಾವು ಬ್ಯಾಟ್ರಿನ ತಯಾರು ಮಾಡೋದು, ಬ್ಯಾಟ್ರಿಯಿಂದ ಮತ್ತು ನಾವು ಎಲೆಕ್ಟ್ರಿಕಲ್ ಬೈಕ್ನ ತಯಾರು ಮಾಡೋದು, ಅದು ಮೆಕ್ಯಾನಿಕಲ್. ಈಗ ಕೆಮಿಕಲ್ ಅಂದರೆ ಬ್ಯಾಟ್ರಿ ಮಾಡಿದೆ, ಬ್ಯಾಟ್ರಿಯಿಂದ ಬೈಕ್ ಮಾಡಿದೆ ಅಂದರೆ ಮೆಕ್ಯಾನಿಕಲ್. ಸೊ ಆಮೇಲೆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿ, ಅಂದರೆ ನಾವು ಒಂದು ಫ್ಯಾನ್, ಈಗ ನಾವು ಕರೆಂಟ್ ಆನ್ ಮಾಡಿದ್ದೀವಿ ಅಂತಂದರೆ ಫ್ಯಾನ್ ಹತ್ತುತ್ತೆ, ಫ್ಯಾನ್ ರೌಂಡಾಗಿ ತಿರುಗೋದು, ಅದು ಆಟೋಮೆಟಿಕ್ ಒಂದು ಮೋಷನಲ್ಲಿ ಇರುತ್ತಲ್ಲ, ಅದಕ್ಕೆ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟು ಪವರಲ್ಲಿ ಏನಂತಾನೆ, ಇದ್ರದ್ದು ಮೇನು
SI ಯೂನಿಟ್ಟು ವ್ಯಾಟ್ ಅಂತ ಕರೀತಾರೆ. ಇದೊಂದು ನೆನ್ಪಿಟ್ಕೊಳ್ಳಿ. ಪವರ್ ಅಂದರೆ ಸಿಂಪಲ್. ನಿನ್ನ ಹತ್ರ ಎಷ್ಟು ಪವರ್ ಇದೆ ಕೇಳ್ತಿರ್ತಾರಲ್ಲ ಕ್ವಶನು, ನಿನ್ನ ಹತ್ರ ಎಷ್ಟು ಪವರ್ ಇದೆಯಪ್ಪ ಹೇಳು ತೋರಿಸು ನೋಡೋಣ ಅಂತ ಇರ್ತಲ್ಲ, ಅದೇ ಸೇಮ್ ಪವರು ಇಲ್ಲಿ ಫಿಸಿಕ್ಸಲ್ಲಿ. ಏನಂದರೆ ಒಂದು ಕಮ್ಮಿ ಟೈಮಲ್ಲಿ ಜಾಸ್ತಿ ವರ್ಕ್ ಮಾಡೋದು. ಇವಾಗ ನಿನ್ನ ಫ್ರೆಂಡು 10 ದಿನದಲ್ಲಿ ಆ ಕೆಲಸ ಮಾಡ್ತಾನೆ, ಅದೇ ನೀನು 5 ದಿನದಲ್ಲಿ ಆ ಕೆಲಸ ಮಾಡ್ತೀಯಾ ಅಂತಂದರೆ ಪವರ್ ಯಾರಿಗೆ ಜಾಸ್ತಿ? ನಿನ್ನ ಕಡೆ ಇರುವಂಥ ಪವರ್ ಜಾಸ್ತಿ. ಯಾಕಂದರೆ ಆ ಒಂದು ಕೆಲಸನ ನೀನು 5 ದಿನದಲ್ಲೇ ಮಾಡಿ ಮುಗಿಸಿದೆ ಅಂತಂದರೆ ನಿನ್ನ ಹತ್ರ ಇರುವಂಥ ಪವರು ಜಾಸ್ತಿ, ಅದೇ ಪವರು. ಸೊ ಫಾಸ್ಟ್ ವರ್ಕ್ ಡನ್ ಮೋರ್ ಪವರು, ಸ್ಲೋ ವರ್ಕ್ ಡನ್ನು ಲೆಸ್ ಪವರು. ಓಕೆ, ನಿಮ್ಮ ಫ್ರೆಂಡ್ಗೆ ಹೇಳಿ ನನ್ನ ಹತ್ರ ಜಾಸ್ತಿ ಪವರ್ ಇದೆ ಅಂತೇಳಿ. ಇನ್ನು ಟರ್ಕ್ ಅಂತಂದ್ರೆ ಏನು? ಸಿಂಪಲ್, ಅದೇನು ಜಾಸ್ತಿ ಕೇಳಲ್ಲ, ಬಟ್ ಒಂದು ಡಿಸ್ಟೆನ್ಸ್ನ ಕೇಳ್ತಿರ್ತಾರೆ. ಏನು ಎಕ್ಸಾಂಪಲ್ ಯಾವ ಥರ ಕೇಳ್ತಿರ್ತಾರೆ ಅಂತ ಹೇಳ್ತೀನಿ ಮುಂದೆ. ಇದು ಒಂದು ಟರ್ನಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ದೂರದಿಂದ ಒಂದು ಪ್ರೆಷರ್ ಹಾಕಿದರೆ ಈಸಿ ಆಗುತ್ತೆ, ಸಮೀಪದಿಂದ ಪ್ರೆಷರ್ ಹಾಕಿದರೆ ಭಾಳ ಹಾರ್ಡ್ ಇರುತ್ತೆ ಅಂತ ಹೇಳ್ತಾರೆ. ಏನಂತಂದರೆ ಸಿಂಪಲ್ ಎಕ್ಸಾಂಪಲ್, ಒಂದು ಟ್ರಕ್ದು ಒಂದು ವೀಲ್ ಇರುತ್ತೆ. ಈಗ ಅದು ಫಂಕ್ಷನ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಆ ಫಂಕ್ಷನ್ ಆದಾಗ ಅದನ್ನು ವೀಲ್ ಬಿಚ್ಚಬೇಕಲ್ಲ. ಆ ಬಿಚ್ಚುವಾಗ ಸೊ ಇವೆಲ್ಲ ನಟ್ ಬೋಲ್ಟ್ ಇರ್ತಾವಲ್ಲ, ಫುಲ್ ಸಿಕ್ಕಾಪಟ್ಟೆ ಹಾರ್ಡಾಗಿ ಟೈಟ್ ಮಾಡಿರ್ತಾರೆ. ಅದನ್ನು ಲೂಸ್ ಮಾಡಬೇಕಂದ್ರೆ ಹೆಂಗೆ ಮಾಡ್ತೀರಾ ಅಂತಂದರೆ, ಸೊ ಮೋಸ್ಟ್ಲಿ ಒಂದು ಏನು ಅಂದರೆ ನಟ್ದು ಒಂದು ಪಾನ ತೊಗೊಂಡಿರ್ತಾರೆ, ಅದನ್ನು ಹಾಕಿ ಅದು ಲೂಸ್ ಮಾಡ್ತಿರ್ತಾರೆ. ಇವಾಗ ಅದು ಯಾವ ಥರ ಈಸಿ ಪ್ರೊಸೆಸ್ ಅಂತ ಇದು ಟರ್ಕಲ್ಲಿ ಕರಿತೀವಿ. ಇದೇನಂತಂದರೆ, ಈಗ ಅದು ವೀಲಲ್ಲಿರುವಂಥ ನಟ್ ಇರುತ್ತಲ್ಲ, ಆ ನಟ್ಟನ್ನು ನಾನು ಎಷ್ಟೊಂದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ನಟ್ನ ನಾನು ಎಷ್ಟು ಈಸಿಯಾಗಿ ಒಂದು ಲೂಸ್ ಮಾಡ್ಬೋದು ಅಂತೇಳಿ. ನಾನು ಈ ನಟ್ ಇದ್ದಿದ್ದು ನಾನು ಇಲ್ಲಿ ಪ್ರೆಷರ್ ಹಾಕಿದೆ ಅಂದರೆ ನನಗೆ ಭಾಳ ಅಂದರೆ ಭಾಳ ಎನರ್ಜಿ ಬೇಕು. ಸೊ ದ್ಯಾಟ್ ಆ ಒಂದು ನಟ್ ಬೋಲ್ಟ್ನ ಲೂಸ್ ಮಾಡೋಕ್ಕೆ ನಾನು ಇಲ್ಲಿ ಪ್ರೆಷರ್ ಹಾಕಿದರೆ, ಅದೇ ನಾನು ಇಲ್ಲಿ ನಿಂತು ಪ್ರೆಷರ್ ಹಾಕಿದರೆ ವೆರಿ ಈಸಿ. ನಾನು ಇಷ್ಟು ತಿರುಗಿಬಿಟ್ರೆ ಸಾಕು, ಅದು ಓಪನ್ ಆಗಿಬಿಡುತ್ತೆ, ಅದು ಎಷ್ಟೇ ಟೈಟ್ ಆಗಿರೋದು. ನೀವು ಇಲ್ಲಿ ನಿಂತಾಗ ಇರುವಂಥ ನಿಮ್ದು ಎನರ್ಜಿ ಬೇರೆ, ಇಲ್ಲಿ ಹಾಕುವಂಥ ಎನರ್ಜಿನೇ ಬೇರೆ. ಸೊ ಯಾವಾಗಲೂ ಡಿಸ್ಟೆನ್ಸ್ ಯಾವುದು ಜಾಸ್ತಿ ಇರೋದ್ರಿಂದ ಸೊ ದ್ಯಾಟ್ ನಮಗೆ ಒಂದು ನಟ್ ಬೋಲ್ಟು ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಎಟ್ ದ ಸೇಮ್ ಟೈಮ್ ಏನಂತಂದರೆ, ಒಂದು ಬೋರ್ವೆಲ್ಲು ನೀವು ಬೋರ್ವೆಲ್ ಇರುತ್ತಲ್ಲ, ಸೊ ಈ ಥರ ನೀರು ಬೀಳುತ್ತೆ, ನೀವು ನೋಡಿರ್ಬೇಕು ಬಹುಶಃ ಎಲ್ಲೋ. ಅಂದರೆ ನಿಮ್ಮದು ಒಂದು ಚಿಕ್ಕವರಿದ್ದಾಗ ನೀರು ಹಾಕ್ತಿರ್ತಿಲ್ಲ. ಸೊ ಇವಾಗ ನೀವು ಇಲ್ಲಿ ನಿಂತು ಇದನ್ನು ನೀವು ಕೆಳಗಡೆ ಮಾಡಿದಾಗ ನೀರು ಬರ್ತಿರುತ್ತಲ್ಲ, ಕರೆಕ್ಟ್? ಇಲ್ಲಿ ಮೇಲೂ ಹಿಂಗೆ ಬಂದು ನೀರು ಈ ಥರ ಬರ್ತಿರುತ್ತೆ. ಸೊ ನೀವು ಇಲ್ಲಿ ಹಿಡಿದು ಇದನ್ನು ಒತ್ತಿದ್ರೆ ಸೊ ಎಷ್ಟೊಂದು ಹಾರ್ಡ್ ಇರುತ್ತೆ, ಅದೇ ನೀವು ಇಲ್ಲಿ ಒತ್ತಿದ್ರೆ ಎಷ್ಟೊಂದು ಈಸಿ ಆಗುತ್ತೆ. ಇದೇ ಟರ್ನಿಂಗ್ ಎಫೆಕ್ಟ್ ಅಂತ ಕರಿತೀವಿ. ನಾವು ಡಿಸ್ಟೆನ್ಸ್ ಎಷ್ಟು ದೂರಿಂದ ಮಾಡ್ತೀವಲ್ಲ ಅಷ್ಟು ನಮಗೆ ಈಸಿಯಾಗಿ ಪ್ರೊಸೆಸ್ ಆಗುತ್ತೆ. ಸೊ ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ ಈ ಒಂದು ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಚಾಪ್ಟರ್ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲಿ ಗ್ರಾವಿಟೇಷನ್ ಮುಗಿಸಿದ್ದೀವಿ, ಫ್ರಿಕ್ಷನ್ ಮುಗಿಸಿದ್ದೀವಿ, ವರ್ಕ್ ಆ್ಯಂಡ್ ಎನರ್ಜಿ ಮುಗಿಸ್ತೀವಿ, ಪವರ್ ಮುಗಿಸ್ತೀವಿ, ಟರ್ಕ್ ಮುಗಿಸಿದ್ದೀವಿ. ಸೊ ನೆಕ್ಸ್ಟ್ ಒಂದು ಚಾಪ್ಟ್ರು ಮತ್ತು ಅದು ಫೈನಲ್ ನೆಕ್ಸ್ಟ್ ವೀಡಿಯೋಸ್ದಲ್ಲಿ ಆಲ್ಮೋಸ್ಟು ಒಂದು ಸ್ಯಾಟಲೈಟ್ ಯಾವ ಥರ ತಿರುಗುತ್ತೆ, ಅದರದ್ದು ರೆವಲ್ಯೂಷನ್ಸ್ ಯಾವ ಥರ ಇರುತ್ತೆ, ಆಮೇಲೆ ವೇವ್ಸ್ ಅಂದ್ರೇನು, ಸೌಂಡ್ಸ್ ಅಂದ್ರೇನು, ಲೈಟ್ ಅಂದ್ರೇನು, ಆಪ್ಟಿಕ್ಸ್ ಅಂದ್ರೇನು, ಆ ಪಿನಮುಸುರ ನಿಮ್ನಮುಸುರ ಎಲ್ಲ ಕಲಿತೀವಲ್ಲ, ಸೊ ಎಲ್ಲ ಇಲ್ಲಿ ಕಲಿತೀವಿ. ಸೊ ಮತ್ತೆ ಮಿಕ್ಕಿದೆಲ್ಲ ಏನೇನು ಉಳಿದಿರುತ್ತೋ ಅದನ್ನೆಲ್ಲ ಈ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡೋಣ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.